ಸರಳ ಸಮಾನ ಪರಿಸ್ಥಿತಿಗಳು ಕೂಡ ಅವರು ಓದುವವನಿಗೆ ಬಹಳ ಚೆನ್ನಾಗಿ ಓಡ್ತೀವಿ ತಂದ್ರೆ ಸಾಕು ಅವನು ಇನ್ನಷ್ಟು ಜೋರಾಗಿ ಓಡ್ತಾನೆ. ಬೆನ್ನು ತಟ್ಟುವ ಕೆಲಸ ಈ ಸಂಸ್ಥೆ ಮಾಡ್ತಾ ಇದೆ, ಒಳ್ಳೆ ಕಾರ್ಯ ಮಾಡ್ತಾ ಇದೆ. ಇದು ಹೀಗೆ ಬೆಳೆಯಲಿ ಅನ್ನುವಂತಹ ಒಂದು ಆಶಯವನ್ನು ಇಟ್ಕೊಳ್ಳೋಣ. ಅದಕ್ಕೆ ಎಕ್ಸಾಕ್ಟ್ ಸಿದ್ದೇಶ್ವರ ಸಂಸ್ಥೆ ಮೇಲೆ ಬಹಳ ಪ್ರೇಮ ಇದ್ರು ಅನ್ನೋ ಕಾರಣಕ್ಕಾಗಿ ನಾವು ಇಲ್ಲಿಗೆ ಬಂದೆ. ಸೇವೆ ಅಂದಾಗ ನಮ್ಗೆ ನೆನಪಾಗ್ತದೆ, ಗೊತ್ತಿರಲಿ ಸೇವಾ ಮಾಡಿದಂಥವ್ರು, ದೇಶ ಸೇವೆಗಾಗಿ ತಮ್ಮ ಪ್ರಾಣವನ್ನೇ ಬಲಿದಾನ ಕೊಟ್ಟಂತ ಸುಖದೇವ, ರಾಜಗುರು ಭಗತ್ ಸಿಂಗ್ ಈ ದೇಶದ ಸಂರಕ್ಷಣೆಗಾಗಿ ತಮ್ಮ ಪ್ರಾಣವನ್ನೇ ಬಲಿದಾನ ಕೊಟ್ಟರು. ಎಂಥ ಧೈರ್ಯ ಅವರಿಗೆ ಅಂದ್ರೆ ಗಲ್ಲಿಗೆ ಕುಣುವಂತ ಮಾಡ್ತಾರೆ. ಮದುವೆ ಸಮಾರಂಭಕ್ಕೆ ಅಲ್ಲ, ಭೋಜನ ಸಮಾರಂಭಕ್ಕೆ ಅಲ್ಲ, ಒಂದು ಏನಪ್ಪಾ ಒಂದು ಯಾವುದೋ ಒಂದು ವಿನೋದದ ಕಾರ್ಯಕ್ರಮಕ್ಕಲ್ಲ, ಅಥವಾ ಒಂದು ಯಾವುದೇ ಒಂದು ಆನಂದದ ಸಮಾರಂಭಕ್ಕೆ ಎಲ್ಲರೂ ಈ ಭಾರತ ಮಾತೆಯ ಸ್ವಾತಂತ್ರ್ಯಕ್ಕೆ ಪ್ರಾಣಾರ್ಪಣೆ ಮಾಡಲಿಕ್ಕೆ 3 ಜನ ಸುಖದೇವರು, ರಾಜಗುರು, ಭಗತ್ ಸಿಂಗರು ಹಾಡುಕೊಂಡು ಕೊಂಡೊಂದು ಹೋಗಿ ಈ ದೇಶಕ್ಕೆ ಪ್ರಾಣಾರ್ಪಣೆ ಮಾಡಿದಲ್ಲ ಅಂತವರು ಈ ದೇಶದಲ್ಲಿ ಎಂದೆಂದೂ ಬೆಳಬೇಕಾಗ ಪುಣ್ಯಾತ್ಮರೇ, ನಾವು ಹೇಳೋದು ಸರಳದ ನಡೀಬೇಕು. ಅದಕ್ಕಾಗಿ ದೇಶ ಸೇವೆ ಮಾಡಿದಂಥವ್ರು ನೆನಪಿಸಬೇಕು. ಬಸವಣ್ಣನಿರಲಿ, ಜ್ಞಾನೇಶ್ವರರಿರಲಿ, ಅಕ್ಕಮಹಾದೇವರಿರಲಿ, ಅಲ್ಲಪ್ಪರಿರಲಿ, ಯಾರು ದೇಶ ಸೇವೆಯನ್ನು ಮಾಡಿದರು, ಸಿದ್ಧಾರ್ಥ, ಶಿವಾನಂದ, ರಾಮಕೃಷ್ಣ ಪರಮಹಂಸರು, ವಿವೇಕಾನಂದರು, ಜ್ಞಾನದೇವ, ತುಕಾರಾಮ್, ಅವ್ರು ಯಾರೂ ಇಲ್ಲ, ಹಿಂದೂ ಇಲ್ಲ, ಮುಂದೂ ಇಲ್ಲ, ಆದರೂ ಈ ದೇಶಕ್ಕಾಗಿ ದಂಧದ ಹೊರಟಿದಂತೆ ತಮ್ಮ ಜೀವನವನ್ನು ಸಲ್ಲಿಸಿದರು. ಅಂಥವರು ಈ ಜಗತ್ತಿನಿಂದ ಉಳಿತಾರೆ. ಎಂದೆಂದು ಸೂರ್ಯಚಂದ್ರರವರೆಗೆ ಉಳಿತಾರೆ. ಬರೀ ತನ್ನ ಹೊಟ್ಟೆಗಾಗಿ, ತನ್ನ ಮನೆಗಾಗಿ, ತನ್ನ ಮಡದಿ ಮಕ್ಕಳಿಗಾಗಿ ದುಡಿಯುವನು ಎಲ್ಲೋ ಬಳಿಯಾಗಿ. ಪುಣ್ಯಾತ್ಮರೇ, ಇವತ್ತು ನಾವು ಆ ಕಾಲದಲ್ಲಿ ನೆನೆಸಿಕೊಂಡು ಸಮಾಜ ಸೇವೆ ಮಾಡುವ ಒಂದು ಹೆಚ್ಚಿನಲ್ಲಿ ಏನಿದೆ ಒಂದು ಸಂಸ್ಥೆ ಕಟ್ಟಿದೆ, ನನಗೆ ಬಹಳ ಖುಷಿ ಆಗ್ತದೆ. ಇದು ಪ್ರೇರಣೆ ಆಗ್ತದೆ ಮಕ್ಕಳಿಗೆ, ಮುಂದಕ್ಕೂ ಕೂಡ ಅವರು ದುಡಿಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಾಗಿ ನಾವು ಏನು ಮಾಡಬೇಕು ಅಂತಂದ್ರೆ ಅವರು ನೆನೆಸ್ಬೇಕು. ಯಾರನ್ನ? ಸಮಾಜ ಸೇವಕರು ನೆನೆಸ್ಬೇಕು. ಇವತ್ತ ನನಗೆ ವಿನೋಬ ಭಾವೆಯವರು ಅಪ್ಪ ಹೇಳ್ತಿದ್ರು, ಭೂದಾನಿ ಅಂತ ಮಾಡಿದರು. ಸಣ್ಣ ಕೆಲಸ ಅಲ್ಲ. ನೀವು ಹೆಸರು ಕೇಳಿ, ಗಾಂಧೀಜಿಯವರ ಸ್ನೇಹಿತರು ವಿನೋಬ ಭಾವೆ ಭೂದಾನಿ ಯತ್ನ ಮಾಡಿದಾಗ ಶ್ರೀಮಂತರ ಕಡೆಯಿಂದ 1 ಎಕರೆ, 2 ಎಕರೆ, 10 ಎಕರೆ ಜಮೀನನ್ನು ತಗೋತಾರೆ. ಈ ದೇಶದಲ್ಲಿ ಪಾದಚಾರಿ ಸಂಚಾರಿ 1000 ಎಕರೆ ಜಮೀನನ್ನ ಶ್ರೀಮಂತರಿಂದ ತಗೊಂಡು ಬಡವರಿಗೆ ಹಂಚ್ತಾರೆ. ಆದ್ರೆ ಅವರ ಹೆಸರಲ್ಲಿ ಒಂದು ಇಂಚ ಜಮೀನು ಇರಲಿಲ್ಲ. ಇದಕ್ಕಿಂತ ದೊಡ್ಡತೆ ಆಗಿದೆ ಯಾವುದು? 1000 ಎಕರೆ ಜಮೀನು ಶ್ರೀಮಂತರಿಂದ ತಗೊಂಡು ಬಡವರಿಗೆ ಭೂದಾನಿಗೆ. ಅದೇ ರೀತಿ ಮಹಾತ್ಮಾಜಿಯವರು ಮಾಡಿದ್ರು. ಇರಲಿ, ಆ ವ್ಯಕ್ತಿಯಲ್ಲಿ ಏನಾದರೂ ಒಂದಿಷ್ಟು ವ್ಯತ್ಯಾಸ ಇರ್ತದೆ, ಯಾರು ನೋ ಮ್ಯಾನ್ ಈಸ್ ಪರ್ಫೆಕ್ಟ್. ಆದರೆ ಅವರು ಮಾಡಿದಂತ ದೇಶಕ್ಕಾಗಿ ಪ್ರಾಣ ಅರ್ಪಣೆ ಮಾಡಿದರಲ್ಲ, ಅದನ್ನು ನಾವು ಎಂದೂ ಮರೆಯಲಿಕ್ಕಾಗಲ್ಲ. ಅದಕ್ಕಾಗಿ ಅವರು ಬ್ಯಾರಿಸ್ಟರ್ ಇದ್ದರು. ಲಂಡನ್ ನಲ್ಲಿ ಬ್ಯಾರಿಸ್ಟರ್ ಪದವಿ ಪಡೆದಂತಹ ವ್ಯಕ್ತಿ ಸೌಖ್ಯವಾಗಿರ್ಬೋದಾಗಿತ್ತು ಮನೆಯಲ್ಲಿ. ಆ ತುಂಡು ಪಟ್ಟಿಯನ್ನು ಇಟ್ಟುಕೊಂಡು ಉಪವಾಸ ಮಾಡಿ ದೇಶಕ್ಕಾಗಿ ಒಂದು ಹೋರಾಟ ಮಾಡೋ ಅವಶ್ಯಕತೆ ಏನಿತ್ತು. ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಪಾಶ್ಚಾತ್ಯ 1-2 ನಿಮಿಷ ಮುಗಿಸ್ತೀನಿ. ಏನ್ ಹೇಳ್ತಾರೆ ಅಂದ್ರೆ, ಎ ಮ್ಯಾನ್ ಹೂ ಇಸ್ ಲಿವಿಂಗ್ ಫಾರ್ ಅದರ್ಸ್ ಇಸ್ ಅಲೈವ್, ಎ ಮ್ಯಾನ್ ಹೂ ಇಸ್ ಲಿವಿಂಗ್ ಫಾರ್ ಅದರ್ಸ್ ಇಸ್ ಅಲೈವ್, ರೆಸ್ಟ್ ಆರ್ ಆಲ್ಮೋಸ್ಟ್ ಡೆಡ್. ಯಾರು ಇನ್ನೊಬ್ಬನಿಯಾಗಿ ಬದುಕ್ತಾ ಇದ್ದಾನೆ ಅವನು ಮಾತ್ರ ಜೀವಂತಿದ್ದಾನೆ. ಯಾರು ದೇಶಕ್ಕಾಗಿ, ಧರ್ಮಕ್ಕಾಗಿ, ಸಮಾಜಕ್ಕಾಗಿ ಬದುಕಿದಾನೋ ಅವರು ಮಾತ್ರ ಜೀವಂತಿದ್ದಾರೆ. ಉಳಿದವರು ಇದ್ದು ಇದ್ದಾನೆ. ಸಮಾಜಕ್ಕಾಗಿ, ದೇಶಕ್ಕಾಗಿ, ಧರ್ಮಕ್ಕಾಗಿ ಯಾರು ಬದುಕ್ತಾ ಇದ್ದಾರೆ, ದುಡಿತಾ ಇದ್ದಾರೆ, ಅವರು ಜೀವಂತಿದ್ದಾರೆ. ಇನ್ನುಳಿದವರು ಇದ್ದು ಇಲ್ಲದಂತೆ. ಅದಕ್ಕಾಗಿ ನಾವು ಕೂಡ ಒಂದು ನಮ್ಮ ಆಯುಷ್ಯದಲ್ಲಿ ಒಂದು ಸ್ವಲ್ಪ ಭಾಗಗಳ ನಾವು ಒಂದು ದಿವಸ ಆದರೂ, ವರ್ಷದಲ್ಲಿ 1 ದಿನ ಸಮಾಜಕ್ಕಾಗಿ, ವಾರ್ಡ್ನಲ್ಲಿ 1 ದಿನ ಊರಿನ ಸ್ವಚ್ಛತೆಗಾಗಿ ಯುವಕರು, ತಾಯಿಗಳು, ತವರು ತಯಾರಾಗಬೇಕು. ಅಂದಾಗಿ ದೇಶಕ್ಕೆ ಉಳಿಗಾಗಿದೆ. ಇಲ್ಲಿದ್ದರೆ ವಿಶ್ವಕ್ಕೂ ಕೂಡ, ಇಡೀ ವಿಶ್ವ ಅಳಿವಿನ ಹೆಂಚಿನಲ್ಲಿ ಬಂದು ನಿಂತಿದೆ. ಲಕ್ಷದಲ್ಲಿ ಇರಲಿ, ನಿಮ್ಗೆಲ್ಲರಿಗೂ ಗೊತ್ತಿದೆ, ಎಲ್ಲರೂ ಗೊತ್ತಿದ್ದಂಗೆ ಕಾಣ್ತದೆ. ಈಗ ತಮ್ಮ ಸೇರ್ತಾರೆ, ಕೂಡಿ ಸೇರ್ತಾರೆ, ಯಾರಿಗೆ ಸೇರಬಾರದು ಅಂತ ಗೊತ್ತಿದೆ.